ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಮೀನು ಸಾಂಬಾರು ಮತ್ತು ಮುದ್ದೆ ಮಾಡಿದ್ದೆ. ಏಕೆಂದರೆ ರಾತ್ರಿ ನಾನು ಮೀನು ಸಾಂಬಾರು ಮಾಡಿದ್ದಷ್ಟೇ, ಅದನ್ನು ಟೇಸ್ಟು ಕೂಡ ಮಾಡಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಅದಕ್ಕೆ ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆ ಮಾಡಿ ತಿಂದಾಯಿತು. ಹಾಗೆ ಆ ಫಿಶ್ ಏನಿದೆ, ಕೊಡೆ ಫಿಶ್ ಅಂತೇಳಿ, ಅದಂತೂ ನನಗಂತೂ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಮಾಂಸ ಹೇಗಿದೆ ಅಂದರೆ ಬಾಂಗ್ಡ ಮೀನು ಥರನೇ ಇದೆ, ಸ್ವಲ್ಪ ಗಟ್ಟಿ ಗಟ್ಟಿ ಥರ. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಮೀನು ಸಾಂಬಾರಿಗೆ ಮೀನು ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇದು ಚೆನ್ನಾಗಿರುತ್ತೆ. ಯಾವುದು ಅಂದರೆ ನಮ್ಮ ಕಡೆ ಮೀನು ಹುಳಿ ಅಂತೇಳಿ ಮಾಡ್ತೀವಲ್ಲ, ಆ ಸಾಂಬಾರಿಗೆ ರಾಹು ಮೀನು ಚೆನ್ನಾಗಿರುತ್ತೆ. ಮತ್ತು ಇದು ಯಾವುದಪ್ಪ ಜಿಲೇಬಿ ಬರುತ್ತೆ ನೋಡಿ, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಯಾವುದು ಹೇಳ್ತಾರೆ, ಹಾಗೆ ಇನ್ನೊಂದು ಮೀನು ಕಾಟ್ಲ, ರಾಹು, ಜಿಲೇಬಿ, ಈ 3 ಮೀನುಗಳು ಚೆನ್ನಾಗಿರುತ್ತೆ. ಮೀನು ಸಾಂಬಾರು ಅಂದರೆ ನಾವು ಮಂಡ್ಯ ಸ್ಟೈಲಲ್ಲಿ ಮಾಡ್ತೀವಲ್ಲ ಮೀನು ಹುಳಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕೊಡೆ ಮೀನು ಅಂತೇಳಿ ಅದು ಅಷ್ಟೊಂದೇನು ಚೆನ್ನಾಗಿಲ್ಲ. ಇಲ್ಲಿ ಪಕ್ಕದ್ದು ಕ್ವಾರ್ಟರ್ಸಲ್ಲಿ ಟ್ಯಾಂಕ್ ತುಂಬಿ ಹರಿತಾ ಇದೆ, ನೀರು ಬೀಳ್ತಾ ಇದೆ, ಅದ್ರದ್ದು ಸೌಂಡು. ಆ ಥರ ನನಗಂತೂ ಇಷ್ಟ ಆಗಿಲ್ಲ. ಸಾಂಬಾರಲ್ಲಿ ಮುದ್ದೆ ತಿಂದೆ ಅಷ್ಟೇ. ಫಿಶ್ಶು ಒಂದು ತಿಂದೆ, ಅದೇ ಒಂದು ಅಂದರೆ ಅರ್ಧ ತಿಂದೆ ಅಷ್ಟೇ, ಇಷ್ಟ ಆಗಲಿಲ್ಲ. ಅದಕ್ಕೆ ಬೆಕ್ಕಿಗೆಲ್ಲ ಹಾಕ್ಬಿಟ್ಟೆ. ಈ ಥರ ಆಗಿತ್ತು ಇವತ್ತಿನ ದಿನ. ಹಾಗೆ ಬೆಳಿಗ್ಗೆಯಿಂದ ಕೆಳಗಡೆ ಒಂದು ಸ್ವಲ್ಪ ಕೆಲಸಗಳು ಮಾಡಿದೆ, ಒಂದು ½ ಅವರು. ಅದು ಏನು ಕೆಲಸ ಏನು ಆಮೇಲೆ ಹೇಳ್ತೀನಿ ನೋಡಿ. ಬೆಕ್ಕಿಗೆ ಕಾಲು ಹಾಕಿದೆ, ಇದು ಇಷ್ಟೇ ಇಲ್ಲ, ಈಗ ಇಟ್ಟಿದ್ದೀನಿ. ಹಾಗೆ ನಾನಿವಾಗ ಜ್ಯೂಸ್ ಎಲ್ಲ ಮಾಡಬೇಕು. ಯಾವುದು ಅಂದರೆ ಕರ್ಬೂಜ ಜ್ಯೂಸ್ ಬೇಕಂತೆ ಮಮ್ಮಗೆ, ಅದಕ್ಕೆ ಅದು ಜ್ಯೂಸ್ ಮಾಡ್ತೀನಿ. ಹಾಗೆ ಗ್ರೇಪ್ಸು ನೆನೆ ಇದೇ ರೀತಿ ನಾನು ತೊಳೆದು ಉಪ್ಪು ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ನೋಡಿದೆ ಮಮ್ಮ ಎಲ್ಲ ತಿಂದು ಖಾಲಿ ಮಾಡಿದ್ದಾರೆ. ಮತ್ತೆ ಯಾರು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗೋಗಿದ್ದೆ. ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಗ್ರೇಪ್ಸ್ ಎಲ್ಲ ಇತ್ತಲ್ಲ, ಅದನ್ನು ಹಾಗೆ ಉಪ್ಪು ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಆಮೇಲೆ ತಿನ್ನೋಣ ಅಂತೇಳಿ ಇದನ್ನು ಅಷ್ಟೇ ಕಟ್ ಮಾಡಿಟ್ಟಿದ್ದೀನಿ. ಹಾಲಿಲ್ಲ, ಮೊನ್ನಮ್ಮ ಹಾಲು ತಂದಮೇಲೆ ಅದನ್ನು ಜ್ಯೂಸ್ ಮಾಡಿ ಇಡ್ತೀನಿ. ಓಕೆ, ಸದ್ಯಕ್ಕಿಷ್ಟು. ಹಾಗೇ ಇದು ನೋಡ್ತಾ ಇರ್ಬೋದು, ಇದು ನಮ್ಮಮ್ಮ ಕೊಟ್ಟಿರುವಂಥ ತುಪ್ಪ ನಿಮಗೆ ಕಾಣಿಸ್ತಾ ಇದೆಯಾ? ಇದು ನೋಡಿ, ಮರಳು ಥರ ಇದೆ. ಹಾಗೆ ಇದು ಬಂದು ಯಾವ ಥರ ಇದೆ, ಮರಳು ಥರ ಎಲ್ಲ ಏನು ಅಷ್ಟು ಬರಲ್ಲ ಇದು ನೋಡಿ. ಇದಕ್ಕೂ ವ್ಯತ್ಯಾಸನ. ಇದು ಒಂದು ಸ್ವಲ್ಪ ದಾಲ್ಡಾ ತುಪ್ಪ ನೋಡಿದ್ದೀರಾ, ಆ ಥರ ಇದೆ. ಇದು ನೋಡಿ ನೀಟಾಗಿ ಕಾಣಿಸ್ತಾ ಇದೆ, ಮರಳು ಥರ ಕಾಣಿಸ್ತಿದ್ಯಾ? ಇದು ಅಮ್ಮ ಕೊಟ್ಟಿರೋದು, ಚೆನ್ನಾಗಿರುತ್ತೆ. ಇನ್ನು ನಾನು ಕೌಶಿ ಹಲ್ವಾ ಯೂಸ್ ಮಾಡೋದು, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಹಾಗೆ ಇಷ್ಟು ಕೆಲಸ ಆಗಿದೆ. ಇನ್ನು ಸಾಂಬಾರು ಪುಡಿ, ಮಟನ್ ಪುಡಿ ಎಲ್ಲ ಅಕ್ಕ ಕೊಟ್ಟಿದ್ದಾರೆ. ಅದಕ್ಕೆ ಬಾಕ್ಸ್ನ ಖಾಲಿ ಮಾಡಿದ್ದೀನಿ. ಇದೊಂದು ಬಾಕ್ಸು ಮತ್ತು ಇದು ಒಂದು ಬಾಕ್ಸು, 2 ಬಾಕ್ಸು ತೊಳೆದ್ಬಿಟ್ಟು ಚೆನ್ನಾಗಿ ಡ್ರೈ ಆಗಲಿ. ಡ್ರೈ ಆದಮೇಲೆ ನಾಳೆ ತುಂಬಿ ಇಟ್ಬಿಡೋಣ ಅಂಥೇಳಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಬೆಕ್ಕುಗಳನ್ನೆಲ್ಲ ಒಳಗಡೆನೇ ಇರುತ್ತೆ ಯಾವಾಗಲೂ, ಮನೆ ಒಳಗಡೆನೇ. ಅದಕ್ಕೆ ಅದನ್ನೆಲ್ಲ ಒಂದೊಂದು 1/4 ಪೀಸ್ ಹಾಕ್ಬಿಟ್ಟು ಹೊರಗಡೆ ಓಡಿಸಿದ್ದೀನಿ. ಎಲ್ಲ ಹೊರಗಡೆ ಇದೆ, ಡೋರೆಲ್ಲ ಲಾಕ್ ಮಾಡಿದ್ದೀನಿ. ಸ್ವಲ್ಪ ಹಾಗೆ ವೆದರ್ ಕೂಡ ಕೂಲ್ ಆಗಿದೆ. ಇವಾಗ ನಾನು ಈ ಬಾದಾಮಿಗೆ ಡಬ್ಬ ಹುಡುಕ್ತಾ ಇದ್ದೇನಲ್ಲ, ಇದು ಒಂದು ಡಬ್ಬ ಸಿಕ್ತು. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಇದಕ್ಕೆ ಸಾಲ್ಟ್ ಇಟ್ಕೊಂಡಿದ್ದೆ, ತೋರಿಸಿ ನೋಡಿ. ಇಲ್ಲಿ ಸಾಲ್ಟು, ಇದರಲ್ಲಿ ಕಲ್ಲುಪ್ಪು ಇಟ್ಕೊಂಡಿದ್ದೀನಿ, ಇದರಲ್ಲಿ ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ. ನಾನೇನು ಮಾಡಿದ್ದೆ ಅಂದರೆ ಫಸ್ಟು ಇದರಲ್ಲಿ 1 ಪ್ಯಾಕೆಟ್ ಅಂದರೆ 1 kg ಹಿಡಿಯುತ್ತೆ, ಇದ್ರಲ್ಲಿ ಹಾಕ್ಕೊಂಡು ಸ್ವಲ್ಪನೇ ಇದ್ರಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅದಕ್ಕೆ 2 ಡಬ್ಬ ಆಯಿತು, ಒಂದು ಅಲ್ಲಿ ಒಂದು ಇಲ್ಲಿ. ಯಾಕೆ ಬೇಡ, ಒಂದರಲ್ಲೇ ಇಟ್ಕೊಳ್ಳೋಣ ಅಂತೇಳಿ ಇದನ್ನು ಒಂದರಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಇದು ಕೆಳಗಡೆ ಪುಡಿ ಉಪ್ಪು, ಮೇಲೆ ಕಲ್ಲುಪ್ಪನ್ನ ಇಟ್ಕೊಂಡಿದ್ದೀನಿ. ಆವಾಗ ನನಗೆ ಇದೊಂದು ಖಾಲಿ ಡಬ್ಬ ಸಿಕ್ತು. ಇವಾಗ ನಾನು ಇದಕ್ಕೆ ಬಾದಾಮೆಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಹಾಕೋಣ ಅಂದರೆ ಹಾಕ್ಬಿಟ್ಟು ಅದರಲ್ಲಿ ಇಟ್ಕೊಳ್ಳೋಣ ಅಂಥೇಳಿ ಈ ಡಬ್ಬನ ತೊಗೊಂಡಿದ್ದೀನಿ. ಈ ಡಬ್ಬ ಏನಿದೆ ಅದನ್ನು ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಒಂದು ಬಟ್ಟೆ ತೊಗೊಂಡು ಒರೆಸಿಟ್ಕೊಂಡಿದ್ದೀನಿ. ಇದು ಕವರು ಅಷ್ಟೇ, ಅವತ್ತು ಓಪನ್ ಮಾಡಬೇಕು ಅಂತ ಹೇಳಿ ಮಾಡಿದೆ.
ಹೀಗೆ ಅರ್ಜೆಂಟಲ್ಲಿ ಏನಾದರೂ ನಾವು ಓಪನ್ ಮಾಡೋಕ್ಕೆ ಹೋದರೆ ಈಗ ಆಗ್ಬಿಡುತ್ತೆ. ಚಿಕ್ಕದಾಗಿ ಓಪನ್ ಮಾಡಿದೆ, ಅದು ಬರ್ತಾ ಇರಲಿಲ್ಲ ಬಾದಾಮ್, ಅದಕ್ಕೆ ಒಂದು ಸ್ವಲ್ಪ ಕೈ ಹಾಕ್ಬಿಟ್ಟು ಈ ಥರ ಮಾಡಿದೆ, ಅದು ಆ ಥರ ಆಗ್ಬಿಟ್ಟಿದೆ ಅಷ್ಟೆ. ಇನ್ನೂ ಒಂದಿಷ್ಟು ಉಳ್ಕೊಂಡಿದೆ, ಒಂದಿಷ್ಟು ಆಗಿದೆ. ಈ ಡಬ್ಬ ತೋರಿಸ್ತೀನಿ ರೀ ಹೇಗಿದೆ ಅಂತೇಳಿ. ಈ ಡಬ್ಬ ಬಂದು ನಾನು ಇದರಲ್ಲಿ ಕೂದಲಿಗೆ ಏರ್ ಆಯಿಲ್ ಮಾಡ್ಕೊತೀನಲ್ಲ, ಅವಾಗ ಮಾಡಿಟ್ಕೊಂಡಿದ್ದೆ. ಅದನ್ನ ಏನು ಮಾಡಿದೆ, ಸ್ವಲ್ಪ ಈ ಚಳಿಗಾಲ ಟೈಮಲ್ಲಿ ಗೊತ್ತಲ್ಲ ಗಟ್ಟಿಯಾಗಿರುತ್ತೆ. ಈಗ ಯಾರು ಬಿಸಿನೀರೆಲ್ಲ ಕಾಯಿಸಿದ್ನ ಬಿಸಿನೀರೊಳಗಡೆ ಇಟ್ಟರೆ ಕರ್ಗೋಗುತ್ತೆ. ನಾನೇನು ಮಾಡಿದೆ, ಯಾರು ಆ ಥರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ಗ್ಯಾಸಲ್ಲಿ ಹೀಗೆ ಮಾಡ್ತಾಯಿದ್ದೆ. ಅದಕ್ಕೆ ಇದು ಈ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ, ಎರಡು ಕಡೆ ಹಿಂಗಾಗ್ಬಿಟ್ಟಿದೆ, ಹತ್ಕೊಬಿಟ್ಟಿದೆ, ಹಿಂಗೆ ಹೋಗ್ಬಿಟ್ಟಿದೆ, ಶೇಪ್ ಎಲ್ಲ ಹಾಳಾಗ್ಬಿಟ್ಟಿದೆ. ಓಕೆ, ಬಾದಾಮಿಗೆ ಒಂದು ಡಬ್ಬ ಸಿಕ್ತು. ಡ್ರೈ ಫ್ರೂಟ್ಸ್ಗೆ ಅಂತೇಳಿ ಒಂದು ಡಬ್ಬ ಎಲ್ಲ ತಂದಿಟ್ಟರೆ ಅದೇನಾಗುತ್ತೆ, ಎಲ್ಲ ಡ್ರೈ ಫ್ರೂಟ್ಸ್ನೂ ಒಂದ್ಸರಿ ಹಾಗೆ ಮಾಡಿರೋದು, ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೇ ಡಬ್ಬದಲ್ಲಿ ಹಾಕಿಟ್ಬಿಟ್ಟೆ. ಅದೇನಾಗುತ್ತೆ, ತುಂಬ ದಿನ ಇಡೋಕ್ಕಾಗಲ್ಲ. ಒಂದೊಂದು ಡ್ರೈ ಫ್ರೂಟ್ಸ್ನು ಒಂದೊಂದು ಡಬ್ಬದಲ್ಲಿಟ್ಟರೆ ಓಕೆ, ಇಲ್ಲಾಂದ್ರೆ ಹಾಗೆ ಅದೇ ಕವರಲ್ಲಿ ಇಟ್ಟರು ಓಕೆ, ಚೆನ್ನಾಗಿರುತ್ತೆ. ಆದರೆ ನಾನೇನು ಮಾಡಿರೋದು, ಎಲ್ಲನೂ ಒಂದೇ ಡಬ್ಬದಲ್ಲಿ ಸುರಿದ್ಬಿಟ್ಟೆ, ಎಲ್ಲ ಕವರೆಲ್ಲ ಓಪನ್ ಮಾಡಿಬಿಟ್ಟು ಸುರಿದಿಟ್ಬಿಟ್ಟೆ. ಒಂದು 15 ಡೇಸ್ಗೆ ಅದೇನಾಗೋಯ್ತು, ಫುಲ್ಲು ಒಂಥರ ಈ ದ್ರಾಕ್ಷಿ ಎಲ್ಲ ಯಾವ ಥರ ಇರುತ್ತೆ, ಒಂಥರ ಹಸಿ ಥರ ಇರುತ್ತೆ, ಅದು ಎಲ್ಲ ಮಿಕ್ಸ್ ಆಗಿಬಿಟ್ಟಾಗ ಅದು ಚೆನ್ನಾಗಿ ಆಗೋದಿಲ್ಲ. ಆಮೇಲೆ ನನಗೆ ಬಂತು ತಲೆಗೆ ಐಡಿಯಾಗಳು, ಹಂಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಐಡಿಯಾಗಳು ಬರುತ್ತೆ. ನಾನು ಈ ಥರ ಮಾಡಬಾರ್ದಿತ್ತು, ಕವರ್ನ ಹಾಗಾಗಿ ಇಟ್ಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ ಅಂತ. ಆವಾಗ ಏನೋ ಹೇಳ್ತಾರಲ್ಲ, ತಲೆಗೆ ಬುದ್ಧಿ ಬಂದಿದ್ದವಾಗ. ಅದಕ್ಕೆ ನಾನು ಇವಾಗ ಸಪ್ರೇಟಾಗಿರ್ತೀನಿ, ಇಲ್ಲಾಂದ್ರೆ ಅದೇ ಕವರಲ್ಲಿ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ ಅಷ್ಟೇ. ನೀವೇನಾದರೂ ಡ್ರೈ ಫ್ರೂಟ್ಸ್ ಇಡಬೇಕು ಅಂದರೆ ಸಪ್ರೇಟ್ ಡಬ್ಬದಲ್ಲಿ ಇಡಿ. ಒಂದೇ ಡಬ್ಬದಲ್ಲಿ ಇಡ್ತೀನಿ ಅಂದರೆ ನೀವು ಕವರ್ನ ಹಾಗೆ ಇಟ್ಟಿರಿ, ಆವಾಗ ಏನಾಗಲ್ಲ. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಆಗಿಬಿಡುತ್ತೆ. ಓಕೆ, ಟೈಮ್ ಬಂದು ಇವಾಗ ಕರೆಕ್ಟಾಗಿ 12 ಗಂಟೆ. ನಿಮಗೆ ಕಾಣಿಸ್ತಿದೆಯಾ? ನೋಡಿ, ಕರೆಕ್ಟಾಗಿ 12 ಗಂಟೆ. ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು. ಹಾಗೆ ಬೆಕ್ಕನ್ನ ಹೊರಗಡೆ ಓಡಿಸ್ಬಿಟ್ಟಿದ್ದೀನಿ. ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋಗಲಿ ಅಂತ ನಾನು ಮಾಡ್ತಾಯಿದ್ದೀನಿ, ಹೋಗ್ತಾನೆ ಇಲ್ಲ ಅದು. ಬಚ್ಚಲ್ ಮನೆ ಕಿಟ್ಕಿದ್ದಿಲ್ಲ, ಅಲ್ಲಿ ಬರುತ್ತೆ, ಇಲ್ಲಾಂದರೆ ಮಾಮೂಲಿ ಈ ವಿಂಡೋ ಹತ್ರ ಬಂದು ಮಲ್ಕೊಳ್ಳುತ್ತೆ. ನಾನು ಅದಕ್ಕೆ ಅವಾಗಿಂದ ತೆಗ್ದಿಲ್ಲ. ಇವಾಗ ಇಷ್ಟು ಬಟ್ಟೆ ಇದೆ, ಈ ಥರ ಬಕೆಟಲ್ಲಿ ತುಂಬಿ ಇಡಬೇಕು. ಇದಕ್ಕೆ ಒಂದು ಸಿಗುತ್ತೆ ಪ್ಲಾಸ್ಟಿಕ್ಕದು ಬಟ್ಟೆ ಹಾಕೋದಕ್ಕೆ ಅಂತೇಳಿ, ಅದನ್ನು ತಂದಿಡೋಣ ಅಂದರೆ ಜಾಗನೇ ಇಲ್ಲ ನಮ್ಮ ಮನೇಲಿ. ಅದಕ್ಕೆ ಬೆಕ್ಕನ್ನ ಓಡಿಸ್ಬಿಟ್ಟಿದ್ದೀನಿ. ಎಲ್ಲೋಗಿದೆ ಅಂದರೆ ಪಕ್ಕದ ಮನೆ ಕಿಟಕಿ ಓಪನ್ ಇದೆ, ಆ ಮನೇಲಿ ಯಾರೂ ಇಲ್ಲ, ಖಾಲಿ ಇದೆ. ಅಲ್ಲಿ ಹೋಗಿದೆ ಅದು. ಸರಿ ಆಯಿತು, ಹೋಗಿ ಹೋಗ್ಬಿಟ್ಟು ಅಲ್ಲಿ ಓಡಿಸಿದ್ದೀನಿ. ಬಾಗಿಲು ತೆಗಿಯಲ್ಲ ಇವತ್ತು. ಮಮ್ಮನೂ ಕೂಡ ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋ ತನಕ ಬಾಗಿಲು ತೆಗಿಯಲ್ಲ. ಅವ್ರು ಬಂದಮೇಲೆ ತೆಗಿತೀನಲ್ಲ, ಆವಾಗ ಮತ್ತೆ ಬಂದ್ಬಿಡುತ್ತೆ. ಓಕೆ, ಓಕೆ. ಹಾಗೆ ನಾನು ಆವಾಗಲೇ ಹೇಳಿದೆ, ನಾನು ಮೀನು ಸಾಂಬಾರು ತಿಂದೆ, ಆದರೆ ಮೀನು ತಿಂದಿಲ್ಲ ಅಂತೇಳಿ. ಅದಕ್ಕೆ ಮಮ್ಮಮ್ಮ ಏನು ತಂದಿದ್ದಾರೆ ನೋಡಿ, ತಲೆ ಮಾಂಸ ತಂದಿದ್ದಾರೆ. ಒಂದು ಚಿಕ್ಕ ತಲೆ ಅಂತೇಳಿ ತಂದಿರೋ. ಇದರಲ್ಲಿ ತಲೆ ಮಾಂಸದಲ್ಲಿ ಏನು ಅಂದರೆ ಇದಿರಲ್ಲ, ಮಾಂಸ ಜಾಸ್ತಿ ಇರಲ್ಲ, ಬರೀ ಮೂಳೆ. ತಲೆ ಕಾಲು ಅಂದರೆ ಬರೀ ಮೂಳೆನೇ ಇರುತ್ತೆ, ಮಾಂಸ ಜಾಸ್ತಿ ಇರೋದಿಲ್ಲ. ಅದಕ್ಕೆ ಚಿಕ್ಕ ತೊಗೊಬಂದಿದ್ದೀನಿ ಅಂತೇಳಿ ತಂದಿದ್ದಾರೆ. ಹಾಗೆ ಇಲ್ಲಿ ಇದೇನು ಕಾಣಿಸ್ತಿದೆ, ಈ ನೀರಿನ ಕ್ಯಾನ್ ತೊಳಿಬೇಕು. ಸ್ವಲ್ಪ ಲೈಟಾಗಿ ಪಾಚಿ ಥರ ಕಾಣಿಸ್ತಾ ಇದೆ. ನಿನ್ನೆ ಒಂದು ಕ್ಯಾನ್ ತೊಳೆದಿದ್ದೀನಿ. ಹಾಗೆ ಇದು ನೋಡ್ತಿದ್ದೀರಾ, ನಿನ್ನೆ ಒಂದು ಕ್ಯಾನ್ ತೊಳೆದಿದ್ದೀನಿ. ಹಾಗೆ ಇವತ್ತು ಅಲ್ಲಿ ಒಂದು ಕ್ಯಾನ್ ಇದಿಲ್ಲ, ಆ ಕ್ಯಾನ್ ಮತ್ತು ಈ ಕ್ಯಾನ್ ಎರಡು ಕೂಡ ತೊಳಿಬೇಕು. ನಿಮಗೆ ಕಾಣಿಸ್ಬೋದು ನೋಡಿ, ಎಷ್ಟು ಪಾಚಿ ಥರ ಆಗಿದೆ. ಇದು ಬಂದು ಊರಿಗೆ ಹೋಗೋಕ್ಕೆ ಮೊದಲು ನಾನು ತಂದಿಟ್ಟಿದ್ದೆ, ಅದು ಯೂಸ್ ಮಾಡಿಲ್ವಲ್ಲ, ಅದಕ್ಕೆ ಪಾಚಿ ಥರ ಆಗಿದೆ. ಇದು ನೀರನ್ನು ತೊಟ್ಟಿ ಒಳಗಡೆ ಹಾಕ್ಬಿಟ್ಟು ತೊಳೆಯೋಣ ಅಂತೇಳಿ. ಓಕೆ, ತೊಳೆದ್ಬಿಟ್ಟಿಟ್ರೆ ಮಾಮ ಸಾಯಂಕಾಲ ಹೋಗಿ ನೀರೆಲ್ಲ ತಂದಿಡ್ತಾರೆ. ಓಕೆ, 3 ಕ್ಯಾನ್ ಈಗ ನಮ್ಗೆ ಯೂಸ್ ಆಗಲ್ಲ, ಯಾಕೆಂದರೆ ಕೌಶಿನೂ ಇಲ್ವಲ್ಲ, ಮತ್ತು
ಜಾಸ್ತಿ ನೀರು ಕೂಡ ಖಾಲಿ ಆಗ್ತೀಯ. ಅದರಿಂದ ಸದ್ಯಕ್ಕೆ ಇವತ್ತು 1 ಕ್ಯಾನ್ ತರಿಸ್ತೀನಿ. 1 ಕ್ಯಾನ್ ಇರಲಿ, ಆಮೇಲೆ ತರಿಸಿದ್ರೆ ಆಯಿತು. ಇದ್ರೆ ಏನಾಗುತ್ತೆ ಅಂದರೆ ಪಾಚಿ ಬಂದುಬಿಡುತ್ತೆ ತುಂಬ ದಿನ ಇಟ್ಟರು. ಅದಕ್ಕೆ 1 ಕ್ಯಾನ್ ಮಾತ್ರ ತರಿಸ್ತೀನಿ. ಅಂದರೆ 2 ತೊಳೆದಿಡ್ತೀನಿ. ಆ ಬ್ರಷ್ ಇದೆ ನೋಡಿ, ಕ್ಯಾನ್ ತೊಳೆಯೋ ಬ್ರಷು, ಅದಕ್ಕಿಂತ ಬೆಸ್ಟು ಉಪ್ಪು ಅಂತಲೇ ಅನಿಸುತ್ತೆ. ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ತೊಳೆಯೋದೇ ಬೆಸ್ಟು. ಅದು ಬೆಸ್ಟು. ಆದರೆ ಅದು ಯೂಸ್ ಮಾಡ್ತಾ ಅದು ಶೇಪ್ ಏನಿದೆ ಬ್ರಷ್ದು, ಆ ಶೇಪ್ ಹಾಳಾಗ್ಬಿಡುತ್ತೆ. ಅವಾಗ ಬ್ರಷ್ ಮಾಡೋಕ್ಕಾಗೋದೇ ಇಲ್ಲ, ಅವಾಗ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಅದನ್ನು ಯಾವಾಗಲಾದ್ರೂ ಯೂಸ್ ಮಾಡ್ತೀನಿ, ವರ್ಕ್ ಆಗುತ್ತೆ. ಅಂದರೆ ಫಸ್ಟು 3 ಟೈಮ್ 4 ಟೈಮ್ ಯೂಸ್ ಮಾಡ್ತಾಯಿದ್ರೆ ಮಾಡುವಾಗ ಏನು ಅನಿಸಲ್ಲ, ಚೆನ್ನಾಗಿರುತ್ತೆ. ಯೂಸ್ ಮಾಡ್ತಾ ಅದ್ರದ್ದು ಶೇಪ್ ಹಾಳಾಗ್ಬಿಡುತ್ತೆ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಯಾವ ಥರ ಶೇಪ್ ಆಗಿದೆ ಅಂತೆಲ್ಲ. ಅದಕ್ಕೆ ನಾನೆಲ್ಲ ಏನೆಲ್ಲ ಟ್ರೈ ಮಾಡಿದೆ, ಆದರೂ ಆಗಿಲ್ಲ. ಅದಕ್ಕೆ ನಾನು ನಿನ್ನೆ ಮಾತ್ರ ಸ್ವಲ್ಪ ಕಲ್ಲುಪ್ಪು, ಅರ್ಧ ನಿಂಬೆಹಣ್ಣನ ಹೋಳು ಎಲ್ಲ ಹಾಕ್ಬಿಟ್ಟು ಅದೇ ಬೆಸ್ಟ್ ಅನ್ನಿಸ್ಬಿಡ್ತು. 1-2 ನಿಮಿಷದಲ್ಲಿ ಅಳ್ಳಾಡಿಸ್ಬಿಟ್ಟು ಇಟ್ಬಿಡ್ಬೋದು ಅಂಥೇಳಿ ಅದೇ ಮಾಡಿದ್ದೀನಿ. ಇವಾಗ 2 ತೊಳಿತೀನಿ. ಹಾಗೆ ಮಾಮ ನನಗೋಸ್ಕರ ತಲೆ ಮಾಂಸ ತಂದಿರೋದ್ರಿಂದ ಇವಾಗ ಮಾಡಲಾ ಫಸ್ಟು ಇಲ್ಲ ಆಮೇಲೆ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏಕೆಂದರೆ ಸಂಡೇ ಕರಗೇರೆಂಟು ಹೋಗ್ಬೋದು, ಗೊತ್ತಿಲ್ಲ, ಐಡಿಯಾನೂ ಇಲ್ಲ. ಹಾಗೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬೆಳಗ್ಗೆ ಏನು ಕೆಲಸ ಮಾಡಿದೆ ತೋರಿಸ್ತೀನಿ ನಾನು. ಓಕೆ, ಕ್ಯಾನನ್ನು ಆಮೇಲೆ ತೊಳೆಯೋಣ. ಇನ್ನೂ ಕೆಲಸ ಇದೆ, ಇನ್ನೂ ಜ್ಯೂಸ್ ಎಲ್ಲ ಮಾಡಬೇಕು, ಸಾಂಬಾರು ಮಾಡಬೇಕು. ಓಕೆ, ನಮ್ಮ ಸುಂದರಮ್ಮ ಎಲ್ಲೋಗಿರೋದು ನೋಡಿ, ಇಲ್ಲೋಗಿರೋದು. ಈ ಮನೆಗೆ ಇದ್ರ ಮೇಲಿಂದ ಹತ್ಬಿಟ್ಟು ಇಲ್ಲಿ ನೆಗೆದು ಇಲ್ಲಿ ಒಳಗಡೆ ಹೋಗಿ ಮಲಗಿದ್ದಾಳೆ. ನಾನಿದು ವಿಂಡೋ ಕ್ಲೋಸ್ ಮಾಡಿದೆ. ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಹೋಗ್ಲಿ ಅಂದರೆ ಹೋಗ್ತಾನೆ ಇಲ್ಲ. ನನಗೆ ಥರ ಹಿಂಸೆ ಆಗಿಬಿಟ್ಟಿದೆ. ಓಹೋ, ಕರ್ಗಮ್ಮ ನೋಡಿ. ಈ ಸರಿ ಕರ್ಗಮ್ಮನ ಹೊಟ್ಟೆಯಲ್ಲಿ ನನ್ನ ಪ್ರಕಾರ ಹೋದ ಸರಿ 2 ಮರಿ ಹಾಕಿತ್ತ, ಈ ಸರಿ ನನ್ನ ಪ್ರಕಾರ 3 ಮರಿ ಇದೆ ಅಂದ್ಕೊಂಡಿದ್ದೇನೆ. ಯಾಕೆ ಅಂದರೆ ಹೋದ ಸರಿಗಿನ್ನ ಈ ಸರಿ ಹೊಟ್ಟೆ ದಪ್ಪ ಇದೆ. ಅದಕ್ಕೆ ನಾನು ಗೆಸ್ ಮಾಡ್ತಿರೋದು. ನನಗೆ ಇವ್ರದ್ದು ಇದ್ರದ್ದು ನನಗೆ ಯಾವುದ್ರದ್ದು ಚಿಂತೆ ಇಲ್ಲ, ಆ ನಾಮದು ಒಂದೇ ಚಿಂತೆ ನನಗೆ. ಅದು ಬಂದು ಕಚ್ಚೋದು. ಇಷ್ಟೊತ್ತನಕ ಇಲ್ಲೇ ಮಲ್ಕೊಂಡಿತ್ತು, ಓಡಿಸಿದ್ದೀನಿ. ಕಲ್ಲೆತ್ಕೊಂಡ ತಕ್ಷಣ ಓಡ್ಬಿಡುತ್ತೆ ಅದು. ಇಲ್ಲಾಂದರೆ ನಾವು ಯಾರು ಇಲ್ಲಾಂದರೆ ಕಚ್ಚುತ್ತೆ. ಆ ಥರ ನೋಡಿದ್ದೀರಾ ಇವಾಗ ಹೊಟ್ಟೆ ನೋಡಿ. ನನ್ನ ಪ್ರಕಾರ ಈ ಸರಿ 3 ಮರಿ ಉಂಟು ಪಾಪ. ನನ್ನ ಆಲೋವೆರಾ ಗಿಡಗಳು ಹಾಗೆ. ಇದು ನಿನ್ನೆ ಬೆಳಿಗ್ಗೆ ತುಳಸಿನ ಆಂಟಿ ಮನೆಯಿಂದ ತೊಗೊಬಂದು ಹಾಕಿದ್ದೀನಿ. ತುಳಸಿ ಎಲ್ಲ ಈ ಥರ ಒಣಗೋಗ್ಬಿಟ್ಟಿತ್ತಲ್ವ, ಅದರಿಂದ. ಹಾಗೆ ಇದರಲ್ಲಿ ಎಷ್ಟು ತುಳಸಿ ಬೀಜಗಳಾಗ್ತವೆ, ಒಂದು ತುಳಸಿ ಗಿಡನೂ ಬಂದಿಲ್ಲ. ಇವಾಗ ಒಂದು ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಓಕೆ, ಇದು ಬೆಳಗ್ಗೆಯಿಂದ ಎಷ್ಟು 1/2 hour ಟೈಮ್ ತೊಗೊಂಡಿದ್ದೀನಿ. ಆ ಕಡೆಯಿಂದ ಬಿಸಿಲು, ಈ ಕಡೆಯಿಂದ ನಿಂತ್ಕೊಂಡೆ ಗಮ. ಎಷ್ಟು 1/2 hour ಟೈಮ್ ತೊಗೊಂಡಿದ್ದೀನಿ. ಅಂದರೆ ಮಳೆಯೆಲ್ಲ ಬಿದ್ದಿತ್ತಲ್ಲ, ಸ್ವಲ್ಪ ಕೆಳಗಡೆ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದು ಅಲ್ಲಿ ತುಳಸಿ ಗಿಡದ ಹತ್ರ. ಹಾಗೆ ಇದನ್ನು ಕಟ್ ಮಾಡಿಬಿಡೋಣ, ಇನ್ನು ಮಳೆಯೆಲ್ಲ ಬಂದರೆ ಚಿಗುರುತ್ತೆ ಅಂಥೇಳಿ ಈ ಗಿಡ ಎಲ್ಲ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಒಂದು ಸೈಡು ಹಾಕಿದ್ದೀನಿ. ಇಲ್ಲಿ ಕೆಳಗಡೆ ಏನು ಕ್ಲೀನ್ ಮಾಡಿಲ್ಲ ಸದ್ಯಕ್ಕೆ, ಗಿಡ ಮಾತ್ರ ಕಟ್ ಮಾಡಿದ್ದೀನಿ. ಅದಕ್ಕೆ ನನಗೆ ಫುಲ್ಲು ಸುಸ್ತಾಗೋಯ್ತು. ಇದನ್ನು ಇನ್ನೊಂದಿನ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇದು ನೋಡಿ, ಅವರು ಸಂಪೆಲ್ಲ ಮಾಡಿದಾಗ ನಾನು ಹೇಳಿದ್ದೆ ಇಲ್ಲಿ ಹೋಲೆಲ್ಲ ಇದೆ, ಅದನ್ನ ನೀಟಾಗಿ ಕ್ಲೋಸ್ ಮಾಡಿ ಅಂತ. ಅವರು ಏನೂ ಕ್ಲೋಸ್ ಮಾಡಿಲ್ಲ, ಹೇಗಿದೆ ಹಾಗಾಗಿ ಬಿಟ್ಟು ಹೋಗಿದ್ದಾರೆ ಅಷ್ಟೆ. ಇದು ಚೆನ್ನಾಗಿ ಒಣಗಿದ ಮೇಲೆ ಇದಕ್ಕೆ ಬೆಂಕಿ ಹಾಕೋದು ಬೆಸ್ಟ್. ಓಕೆ, ಬದನೆ ಗಿಡಕ್ಕೆ ನೋಡಿ, ಇವಾಗ ಬದನೆ ಗಿಡನ ಕಟ್ ಮಾಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈಗ ಮಳೆಯೆಲ್ಲ ಹುಯ್ತಾ ಇರೋದ್ರಿಂದ ಚೆನ್ನಾಗಿ ಬದನೆ ಮತ್ತು ಚಿಗುರುಬೋದು ಅಂತ. ಇದು ಒಂದಷ್ಟು ಎಲ್ಲೋ ಆಗಿದೆಯಲ್ಲ, ಇದೆಲ್ಲ ಬಿತ್ತನೆಗೆ ಬಿಟ್ಟಿರುವಂಥದ್ದು. ಆಂಟಿ ಮನೆ ಹತ್ರ ಕೊಟ್ಬಿಡ್ತೀನಿ 1-2 ಕಾಯಿ. ಅವಾಗ ಅವ್ರಿಗೆ ಚೆನ್ನಾಗಿ ಅಲ್ಲಿ ಮಣ್ಣೆಲ್ಲ ಬರುತ್ತೆ, ಗಿಡನೂ ಚೆನ್ನಾಗಿ ಬರ್ಬೋದು. ಓಕೆ, ಇಷ್ಟು. ನಾನು ಇದು ತುಳಸಿ ಗಿಡ ಇದೆಯಲ್ಲ, ಇದೆಲ್ಲ ಒಣಗೋಗಿದೆ. ಇದನ್ನು ಕಿತ್ತಾಕ್ಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮತ್ತೆ ಬರುತ್ತೆ ಬೇರೆ ಚಿಕ್ಕ ತುಳಸಿ ಗಿಡಗಳು. ಇಲ್ಲೇನಂದರೆ ಜಾಸ್ತಿ ಇದು ಅಮೃತ ಬಳ್ಳಿ ಗಿಡಗಳೇ ಜಾಸ್ತಿ ಇತ್ತು ನೋಡಿ. ಇದೆಲ್ಲ ಅಮೃತ ಬಳ್ಳಿ ಗಿಡಗಳು, ಅದೇ ಫುಲ್ ಎಲ್ಲ ಹಬ್ಕೊಂಡಿತ್ತು. ಮತ್ತು
ಚಿಗುರುತ್ತೆ. ಅಲ್ಲೊಂದೆರಡು ಆಲೋವೆರಾ ಗಿಡಗಳು ಉಂಟು. ಇಲ್ಲಿ ನೋಡಿ ಇರುವೆಗಳು ಯಾವ ಥರ ಮಾಡಿಬಿಟ್ಟಿದೆ. ಮರ ಕಟ್ ಮಾಡಿದ್ರಲ್ಲ ಅದು ಹೋಲ್ ಮಾಡಾಕ್ಬಿಟ್ಟಿದೆ. ಇಲ್ಲಿ ನೀರೋಗೋದಕ್ಕೆ ಹೋಲ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬೆಕ್ಕು ಮಣ್ಣೆಲ್ಲ ಎಳೆದು ಈ ಥರ ಮಾಡಿರ್ತಿದೆ. ಇನ್ನೊಂದು ರೀಸನ್ ಏನಂದರೆ ಆ ಬೆಕ್ಕು ಇತ್ತಲ್ಲ ಕಚ್ಚಕ್ಕೆ ಬರುತ್ತಲ್ಲ, ಆ ಬೆಕ್ಕು ಏನು ಮಾಡುತ್ತೆ ಅಂದರೆ ಈ ಗಿಡದ ಮಧ್ಯದಲ್ಲಿ ಕುತ್ಕೊಳ್ತಿತ್ತಾ, ನಮಗೆ ಕಾಣಿಸ್ತಾ ಇರಲಿಲ್ಲ. ಆವಾಗ ಇದು ನಾಮ ಬೆಕ್ಕೇನಾದರೂ ಕೆಳಗಡೆ ಬಂದರೆ ಇಲ್ಲಿಂದ ಬಂದು ಅಟ್ಯಾಕ್ ಮಾಡ್ತಾಯಿತ್ತು. ಇವಾಗ ನೋಡಿ, ಇವಾಗ ಗಿಡ ಏನು ಇಲ್ವಲ್ಲ, ಇವಾಗ ನೀಟಾಗಿ ಕಾಣಿಸುತ್ತೆ. ಎಲ್ಲೇ ಕೂತಿದ್ರು ಅದು ಈಗ ಬರಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಎಲ್ಲಿ ಕೂತ್ಕೊಳ್ಳುತ್ತೆ, ಆವಾಗ ಕುತ್ಕೊಂಡು ಬಂದು ಅಟ್ಯಾಕ್ ಮಾಡ್ತಾಯಿತ್ತು. ಓಕೆ, ಇದು ನಾಳೆ ಗೊತ್ತಿಲ್ಲ, ಕ್ಲೀನ್ ಮಾಡ್ತೀನಿ. ಯಾವಾಗಲಾದ್ರು ಒಂದು ಸರಿ ಕ್ಲೀನ್ ಮಾಡ್ತೀನಿ ಅಷ್ಟೆ. ನಮ್ಮ ಕರ್ಗಮ್ಮಂಗೆ ಅಲ್ಲಿ ತಣ್ಣಗಾಗುತ್ತೆ, ಈ ಕಡೆ ಫುಲ್ ತಣ್ಣಗಾಗುತ್ತೆ. ಇಲ್ಲಿ ಮರ ಇದೆಯಲ್ಲ. ಹಾಗೆ ಇನ್ನೊಂದು ತೋರಿಸಿ ನೋಡಿ, ನಿನ್ನೆ ನಾನು ನೋಡೇ ಇಲ್ಲ. ಜೇನು ಅಲ್ಲಿ ಕಟ್ಟಿದೆ ನೋಡಿ, ಕಾಣಿಸ್ತಿದೆಯಾ ನೋಡಿ, ಜೇನು ಅಲ್ಲಿ ಕಟ್ಟಿದೆ. ಈ ಮರಕ್ಕೆ ಯಾವ ಮರ ಕಟ್ಟಿದೆ? ಅದು ಪಕ್ಕದ ಮನೆ ಮರ ಇದೆ ನೋಡಿ. ಯಾವ ಮರ ಗೊತ್ತಾ? ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಕಡೆ ಮನೆ, ಆ ಮರದಲ್ಲಿ ಕಟ್ಟಿರುವಂಥದ್ದು. ನಿನ್ನೆ ನಾನು ಏನೋ ನೋಡಬೇಕಾದ್ರೆ ನೋಡಿದ್ದು, ಅಬ್ಸರ್ವ್ ಮಾಡಿದ್ದು. ಓಕೆ ನೋಡಿ, ಮೊದಲೊಂದು ಸರಿ ಕಟ್ಟಿತ್ತು ಈ ಮರದಲ್ಲಿ, ನಮ್ಮ ಮರದಲ್ಲಿ ಕಟ್ಟಿತ್ತು. ಅವಾಗ ಈ ಕಡೆ ಎಲ್ಲ ರೆಂಬೆ ಕೊಂಬೆ ಎಲ್ಲ ಇತ್ತಲ್ಲ, ಆವಾಗ ಕಟ್ಟಿತ್ತದು. ಇವಾಗಿಲ್ಲ. ಇವಾಗ ನೋಡಿ ಈ ಥರ ತಣ್ಣಗಾಗುತ್ತೆ. ಇಲ್ಲಿ ಬಂದಂತ ಫುಲ್ಲು ಕೂಲಾಗಿರುತ್ತೆ. ಇವಾಗ ಇದೆಲ್ಲ ಕಿತ್ತರೆ ನೀಟಾಗಿ ಬರುತ್ತೆ. ಏಕೆಂದರೆ ಮಳೆ ಬಿದ್ದಿದೆಯಲ್ಲ, ಅದರಿಂದ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಕಲ್ಲಂಗಡಿ ಹಣ್ಣೆಲ್ಲ ತೊಗೊಂಡು ಅದ್ರ ಸಿಪ್ಪೆಯಲ್ಲಿ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಅಳಿಲಿದೆಯಲ್ಲ ಈ ಮರದಲ್ಲಿ, ಅದು ಕೆಳಗಡೆ ಬಂದು ಅದನ್ನು ತಿನ್ನುತ್ತೆ. ಇವಳು ನೋಡಿ, ಆವಾಗ ಅಳಿಲ್ ಬಂದು ತಿನ್ನಕ್ಕೆ ಬಂದಾಗ ಇವರು ಅಟ್ಯಾಕ್ ಮಾಡೋದು, ಅವನ್ನ ಹಿಡಿದು ಇವ್ರು ತಿನ್ಬಿಡ್ತಾರೆ. ಅದು ಬಂದು ಕಲ್ಲಂಗಡಿ ಹಣ್ಣು ತಿನ್ನಕ್ಕೆ ಬಂದರೆ ಇವಳು ಅದನ್ನು ತಿನ್ಬಿಡ್ತಾಳೆ. ಆ ಥರ ಎಗ್ಗುಮ ಪಕ್ಷಿಗಳು ನೋಡಿ ಸೌಂಡ್ ಮಾಡ್ತಾ ಉಂಟು. ಎಲ್ಲ ಕಡೆ ಗ್ರೀನ್ ನೋಡಿ. ಅಲ್ಲಿ ಯೆಲ್ಲೋ ಕಲರ್ ಹೂವು ಬಿಟ್ಟಿದೆಯಲ್ಲ, ಆ ಥರ ಫುಲ್ಲು ಈ ಮರದಲ್ಲಿ ಇನ್ನೂ ಸ್ಟಾರ್ಟ್ ಆಗುತ್ತೆ ಹೂವು ಬಿಡೋದಕ್ಕೆ. ಇಲ್ಲಿ ಬಿಟ್ಟಿಲ್ಲ, ಅಲ್ಲಿ ಸ್ಟಾರ್ಟ್ ಇದೆ ಅಷ್ಟೆ. ಅಲ್ಲಿ ಹಾಗೆ ಹೂವು ಬಿಟ್ಟು ಇನ್ನೇನು ಉದುರೋ ಟೈಮ್ ಬಂದುಬಿಟ್ಟಿದೆ. ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಈ ಮರಗಳು ಕೂಡ ಫುಲ್ಲು ರೋಡೆಲ್ಲ ಹೂವು, ಯೆಲ್ಲೋ ಕಲರ್ ಹೂವನ್ನೇ ಬಿಡ್ತಾ ಇರುತ್ತೆ. ಗುಮ್ಮ ತಣ್ಣಗಾಗ್ತಿದೆಯಾ ನೋಡಿ, ಹೊಟ್ಟೆ ಎಷ್ಟು ದಪ್ಪ ಉಂಟು ನಿನಗೆ. ಸಾರಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಏನಿದು ಕರ್ಬೂಜ ಜ್ಯೂಸ್ ಮಾಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ನಲ್ಲ ನೋಡಿ. ಹಾಲು ಎಷ್ಟು, ಹಾಲಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತೇಳಿ, ಅಂದರೆ ಕೊಬ್ಬು. ಅಂದರೆ ಇದು ನೀವು ಏನಂತ ಹೇಳ್ಬೋದು, ನೀವು ಬೆಣ್ಣೆ ಎಲ್ಲ ಮಾಡ್ತೀನಿ ಅಂದರೆ ಈ ಹಾಲಿನ ಪ್ಯಾಕೆಟ್ನ ಯೂಸ್ ಮಾಡಿದ್ರೆ ತುಂಬ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೋಬೋದು. ಆದರೆ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು ಈ ಥರ ಫ್ಯಾಮಿಲಿ ಪ್ಯಾಕು. ಇದರಲ್ಲಿ ಸ್ವಲ್ಪನೂ ಕೂಡ ಕೊಲೆಸ್ಟ್ರಾಲ್ ಇಲ್ಲ. ಕೊಲೆಸ್ಟ್ರಾಲ್ ಎಲ್ಲ ತೆಗೆದುಬಿಟ್ಟಿರ್ತಾರೆ, ಅಂದರೆ ಕೊಬ್ಬಿನಂಶ ಏನಿರುತ್ತೆ ಅದೆಲ್ಲ ತೆಗೆದುಬಿಟ್ಟಿರ್ತಾರೆ. ಆದರೆ ಇದರಲ್ಲಿ ತುಂಬ ಇರುತ್ತೆ. ಇಲ್ಲಿ ನೋಡಿ, ನನಗೆ ಸ್ವಲ್ಪ ಹಾಲಿತ್ತಲ್ಲ, ಇದನ್ನು ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕಿದ್ದು. ಎಷ್ಟು ಕಾಣಿಸ್ತಾ ಇದೆ ನಿಮಗೆ, ಎಲ್ಲೋ ಕಾಣಿಸ್ತಿದೆಯಲ್ಲ, ಅದೆಲ್ಲ ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಅಂಟ್ಕೊಂಡಿದೆ. ಅದೆಲ್ಲ ಬೆಣ್ಣೆ. ಮೋಹನ್ ತಲೆ ಮಾಂಸ ತಂದಿದ್ರಲ್ಲ, ತಲೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅದರಲ್ಲಿ ಕಿವಿಗಳು ಬರುತ್ತೆ ನೋಡಿ. ಆ ಕಿವಿಗಳನ್ನ ಸುಟ್ಕೊಂಡು ತಿನ್ನಬೇಕು ಅಂತ ನನಗೆ ಆಸೆ ಆಗ್ತಿತ್ತು. ಅದಕ್ಕೆ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿದ್ದಾಗ ಈ ಥರ ತಲೆ ಏನಾದರೂ ಮೇಕೆ ತಲೆ ಅದನ್ನು ಸುಡ್ತಾಯಿದ್ರೆ ಸುಟ್ಟಿ ಎಲ್ಲ ಆದಮೇಲೆ ಮಕ್ಕಳಿಗೆ ಅಂತೇಳಿ ಕಿವಿಗಳನ್ನ ಕೂದ್ಬಿಟ್ಟು ಕೊಟ್ಬಿಡ್ತಿದ್ರು, ತಿನ್ಕೊಳ್ಳಿ ಅಂತೇಳಿ. ಅದೇ ಥರ ನನಗೂ ಆಸೆ ಆಯಿತು ತಿನ್ನಬೇಕು ಅಂತೇಳಿ. ಅದಕ್ಕೆ ಇಲ್ಲಿ ಒಂದು 4 ಪೀಸ್ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ.
ನನಗೆ ಎಲ್ಲಿ ಕಿವಿಗಳು ಕಾಣಿಸ್ತೋ ಕಿವಿ ಅಂತ ಅನ್ನಿಸ್ತಾ ಇತ್ತು, ಅದನ್ನೆಲ್ಲ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಾಂಬಾರು ಪುಡಿನಾದರೂ ಹಾಕ್ಕೋಬೋದು, ಇಲ್ಲ ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಕ್ಬಿಟ್ಟು ನೀಟಾಗಿ 4 ಪೀಸ್ ಇತ್ತಲ್ಲ, 4 ಪೀಸ್ಗೂ ನೀಟಾಗಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ತುಂಬ ಟೇಸ್ಟ್ ಇರುತ್ತೆ. ಇದನ್ನು ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಚಾಕುನ ತೊಗೊಂಡಿದ್ದೀನಿ. ಚಾಕುವಲ್ಲಿ ಅದನ್ನೆಲ್ಲ ಕಿವಿ ಏನಿದೆ ಪೀಸ್ಗಳು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಚಾಕು ಇಲ್ಲ ಅಂದರೆ ಕಬ್ಬಿಣದ್ದು ಏನಾದರೂ ತಂತಿ ಇರುತ್ತೆ ನೋಡಿ, ಗಟ್ಟಿ ತಂತಿ ಬರುತ್ತೆ ನೋಡಿ, ಆ ಥರದ್ದೆಲ್ಲ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಂಡು, ಅಂದರೆ ಅದಕ್ಕೆ ಚುಚ್ಕೊಂಡು ಈ ರೀತಿ ಬೆಂಕಿಯಲ್ಲಿ ಸುಡುವಂಥದ್ದು. ಚಾಕು ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಅದಕ್ಕೆ ಈ ರೀತಿಯಾಗಿ ಸ್ವಲ್ಪ ಗ್ಯಾಪ್ ಕೊಡಿ, ಯಾಕೆಂದರೆ ಅದು ಎಲ್ಲ ಕಡೆನೂ ಚೆನ್ನಾಗಿ ಬೇಯಬೇಕಲ್ವ, ಅದರಿಂದ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಅದನ್ನು, ಅಂದರೆ ಬೆಂಕಿ ಕೆಂಡ ಇಲ್ಲ, ಅಂದರೆ ಸೌದೆಯಲ್ಲಿ ಬರುವಂಥ ಕೆಂಡ ಇಲ್ಲ ಇಲ್ಲಿ. ನಾವೇನಿದ್ರು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಸುಟ್ಟು ತಿನ್ನಬೇಕಷ್ಟೆ. ಈ ರೀತಿ ಮಾಡಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಯಾರೆಲ್ಲ ತಿಂದಿದ್ದೀರ ಗೊತ್ತಿಲ್ಲ, ನಾವಂತೂ ಚಿಕ್ಕ ವಯಸ್ಸಲ್ಲೆಲ್ಲ ಜಾಸ್ತಿನೇ ತಿಂತಾಯಿದ್ವಿ. ಏಕೆಂದರೆ ಈ ಥರ ನಮಗೆ ಕೊಡ್ತಾಯಿದ್ರು. ಅದಕ್ಕೆ ನಾನು ಈ ಸರಿ ಹೇಗಿದ್ರು ತಲೆ ಮಾಂಸ ತಂದಿದ್ರಲ್ಲ, ಅದರಲ್ಲಿ ಪೀಸ್ಗಳೆಲ್ಲ ಎತ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾಯಿದ್ದಿದ್ದು ಈ ಥರ ಕಿವಿ ಎಲ್ಲ, ನಾವು ಚಿಕ್ಕವರಿದ್ದಾಗಲೇ ಕೊಡ್ತಾಯಿದ್ದಿದ್ದು. ಈ ಥರ ನಿಮ್ಮ ಮನೇಲಿ ಕೂಡ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಈ ರೀತಿಯಾಗಿ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಕೆಂಡ ಇದ್ದರೆ ಕೆಂಡದಲ್ಲಿ, ಇಲ್ಲಾಂದರೆ ಗ್ಯಾಸ್ ಮೇಲೆ ಈ ರೀತಿಯಾಗಿ ನೀಟಾಗಿ ಸುಟ್ಕೊಳ್ಳಿ. ಚೆನ್ನಾಗಿ ಸುಟ್ಬಿಟ್ಟು ಅದನ್ನು ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ತುಂಬಾ ಇಷ್ಟ, ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಕಿವಿ ಆಲ್ರೆಡಿ ಸುಟ್ಟಿದ್ದಾರೆ, ನಾನು ಮತ್ತೆ ಒಂದ್ಸರಿ ಉಪ್ಪು ಖಾರ ಹಾಕಿ ಸುಡ್ತಾ ಇರೋದಷ್ಟೇ. ನೋಡಿ ಈ ರೀತಿಯಾಗಿರುತ್ತೆ. ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಕಾಮೆಂಟ್ಸ್ ಮಾಡಿ. ಓಕೆ ನೋಡಿ, ಇವಾಗ ಟೈಮ್ ಬಂದು 7:45. ತಲೆ ಮಾಂಸದ ಸಾಂಬಾರು ಸ್ವಲ್ಪನೇ ಮಾಡಿದ್ದೀನಿ, ಏಕೆಂದರೆ ಇವಾಗ ಸಂಡೇ ಆಗಿರೋದ್ರಿಂದ. ಮತ್ತು ಮೋಹನ್ ಅಷ್ಟು ಇಷ್ಟ ಆಗಲ್ಲ, ಪೀಸ್ ಮಾತ್ರ ತಿಂತಾರೆ, ಸಾಂಬಾರು ತಿನ್ನಲ್ಲ. ಅದಕ್ಕೆ ಸ್ವಲ್ಪ ನಾನು ಮಾತ್ರ ಮಧ್ಯಾಹ್ನ ತಿಂದಿದ್ದೀನಿ, ಉಳಿದಿರೋದು ಇಷ್ಟು. ಇವಾಗ ರಾತ್ರಿಗೆ ಅಂದರೆ ಇವಾಗ 9 ಗಂಟೆ ಮೇಲೆ ಮುದ್ದೆ ಮಾಡಿಕೊಂಡು ಬಿಸಿ ತಿನ್ನಬೇಕು. ಸಖತ್ತಾಗಿದೆ ಮಾತ್ರ. ಎಳೆ ಮಾಂಸ ಇದು, ಬಲ್ತಿಲ್ಲ, 2 ವಿಷಲ್ಗೆ ಚೆನ್ನಾಗಿ ಬೆಂದೋಗಿದೆ. ಸಾಂಬಾರು ಕೂಡ ಟೇಸ್ಟ್ ಇತ್ತು. ಈ ತಲೆ ಮಾಂಸ ಎಲ್ಲ ಹೇಗೆ ಅಂದರೆ, ತಲೆ ಮಾಂಸ ಎಲ್ಲ ಹೇಗೆ ಅಂದರೆ 1 ಟೈಮ್ ಅಷ್ಟೇ ತಿನ್ಬೋದು. ಅದು ಬೋಟಿ ಗೊಜ್ಜು ಅಷ್ಟೇ, 1 ಟೈಮ್ ತಿಂದರೆ ಓಕೆ ಚೆನ್ನಾಗಿರುತ್ತೆ. ನೀವು ಅದನ್ನು 2 ಟೈಮ್ಸ್ 3 ಟೈಮ್ಸ್ ತಿಂದರೆ ಅದೇನಾಗುತ್ತೆ, ಒಂಥರ ಮುಖಕ್ಕೆ ಅದು ಏನಂದರೆ ಮುಖಕ್ಕೆ ಹೊಡ್ದಂಗೆ ಆಗುತ್ತೆ ಅಂತ ಹೇಳ್ತೀವಿ ನಮ್ಮ ಕಡೆ. ಹಂಗಂದರೆ ಬೇಡ ಅಂತ ಅನ್ನಿಸ್ತಾ ಇರುತ್ತೆ, ಆ ಥರ ಆಗಿಬಿಡುತ್ತೆ. ಆ ಥರ ತಲೆ ಮಾಂಸನೂ ಅಷ್ಟೇ ಬೋಟಿ ಥರನೇ, ಅಷ್ಟು 1 ಟೈಮ್ ತಿನ್ಬೋದು. 1-2 ಟೈಮ್ಸ್ ಗ್ಯಾಪ್ ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ತಿಂದರೆ ಚೆನ್ನಾಗಿರುತ್ತೆ. ಆ ಥರ ಮಟನೆಲ್ಲ ಆ ಥರ ಅನಿಸಲ್ಲ, ಈ ಥರದ್ದು ಬೋಟಿ ಗೊಜ್ಜು ಮತ್ತು ತಲೆ ಮಾಂಸ ಈ ಥರ ಎಲ್ಲ ಅನ್ನಿಸ್ತಾ ಇರುತ್ತೆ. ಓಕೆ, ಹಾಗೆ ನಾನು ಇವಾಗ ಶೆಕೆ ಆಗ್ತಿತ್ತಲ್ಲ, ಅದಕ್ಕೆ ನಿಮಿಷ ಡೋರ್ ಲಾಕ್ ಮಾಡಿಬಿಡ್ತೀನಿ ನಾನು. ಶೆಕೆ ಆಗುತ್ತಲ್ಲ, ಅದಕ್ಕೆ ಜಡೆ ಹಾಕ್ಬಿಡೋಣ ಅಂಥೇಳಿ ಬಾಚಣೆ ತೊಗೊಂಡು ಕೂತ್ಕೊಂಡೆ. ಹಾಗೆ ಅದು ಸಾಂಬಾರು ತೋರಿಸಿಲ್ವಲ್ಲ, ಅದನ್ನು ತೋರಿಸ್ಬಿಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ತಲೆ ಮಾಂಸ ಇರ್ಬೋದು, ಬೋಟಿ ಗೊಜ್ಜು, ಅದಕ್ಕೆಲ್ಲ ಮುದ್ದೆನೇ ಒಳ್ಳೆ ಕಾಂಬಿನೇಷನು. ಮಧ್ಯಾಹ್ನ ರೈಸ್ ಅಷ್ಟೇ ತಿಂದಿದ್ದೀವಿ, ಇವಾಗ ಮುದ್ದೆ ಮಾಡ್ಕೊಂಡು ತಿನ್ನಬೇಕಷ್ಟೇ. ಓಕೆ, ನಿನ್ನೆ ಮಳೆ ಬಂತು, ತಂಪಾಗಿತ್ತು ವಾತಾವರಣ. ಇವತ್ತು ಫುಲ್ಲು ನಾರ್ಮಲಾಗಿ, ಬೇರೆ ದಿನ ಯಾವ ಥರ ಶೆಕೆ ಇರುತ್ತೆ ಇವತ್ತು ಅಷ್ಟೇ ಅದೇ ಥರನೇ ಶೆಕೆ ಇದೆ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.